ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ರಾಮನಗರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ನಗರದಲ್ಲಿ ಜೂನ್ 13ನೇ ಶುಕ್ರವಾರದಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತ್ಯೋತ್ಸವ ಹಾಗೂ ಕರ್ನಾಟಕ ರಾಜ್ಯ ಎಸ್ಸಿ ಮತ್ತು ಎಸ್ಟಿ ನೌಕರರ ಜಿಲ್ಲಾ ಮಟ್ಟದ ಪ್ರಥಮ ಸ್ವಾಭಿಮಾನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಎಂ.ಎಸ್. ಜಯಪ್ರಕಾಶ್ ಜೆಪಿ ಅವರು ತಿಳಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಕಳೆದ 20 ವರ್ಷಗಳಿಂದ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಎಲ್ಲಾ ಎಸ್ಸಿ ಎಸ್ಟಿ ನೌಕರರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗೌತಮ ಬುದ್ಧರು, ವಿವೇಕಾನಂದರ ವಿಚಾರಗಳ ಅಡಿಯಲ್ಲಿ ಒಂದೇ ವೇದಿಕೆಗೆ ತರುವಂತ ಕೆಲಸವನ್ನ ಮಾಡ್ತಾ ಇದೆ. ಮಾಡೋದ್ರ ಮೂಲಕ ನೌಕರರಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ, ಒಂದು ರಾಜಕೀಯ ಪ್ರಜ್ಞೆಯನ್ನು ಬೆಳೆಸುವಂತ ಕೆಲಸವನ್ನು ಕೂಡ ಮಾಡ್ತಿದೆ. ಯಾಕೆಂದ್ರೆ ಮೀಸಲಾತಿ ಪಡೆದ ನೌಕರರು ಸಮಾಜ ಪರಿವರ್ತನಾ ಕಾರ್ಯದಲ್ಲೂ ಭಾಗವಹಿಸಬೇಕಾಗತ್ತೆ. ಸರ್ಕಾರ ತಳ ಸಮುದಾಯದವರಿಗೆ ತರುವಂತ ಎಲ್ಲಾ ಕಾರ್ಯಕ್ರಮಗಳ ಪರಿಪೂರ್ಣ ಅನುಷ್ಠಾನ ಅಂದ್ರೆ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಮುಟ್ಟಿಸುವಂತ ಕೆಲಸವನ್ನ ಈ ಸಾವಿರಾರು ವರ್ಷಗಳಿಂದ ಅಕ್ಷರದಿಂದ ವಂಚಿತವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಿರತ ಶ್ರಮದ ಫಲವಾಗಿ ಮೀಸಲಾತಿಯನ್ನ ಪಡೆದಿರುವಂತ ಈ ನೌಕರರು ಮಾಡ್ಬೇಕು ಅಂತ ಹೇಳಿ ಅವರಲ್ಲಿ ಒಂದು ಅರಿವನ್ನು ಉಂಟು ಮಾಡುವಂತ ಕೆಲಸವನ್ನ ಕಳೆದ 20 ವರ್ಷಗಳಿಂದ ಮಾಡ್ತಾ ಇವತ್ತು ರಾಜ್ಯದ 31 ಜಿಲ್ಲೆಗಳ ಪೈಕಿ 26 ಜಿಲ್ಲೆಗಳಲ್ಲಿ ಕ್ರಿಯಾಶೀಲ ಜಿಲ್ಲಾ ಶಾಖೆಗಳನ್ನು ಹೊಂದಿದೆ. 165, 170 ತಾಲೂಕಿಗಿಂತ ಹೆಚ್ಚು ತಾಲೂಕುಗಳಲ್ಲಿ ಕರ್ತವ್ಯನ ಮಾಡ್ತಾ ಇದೆ. ಅಂದ್ರೆ ನೌಕರರ ಸಂಘಟನೆ ಅಂದ್ರೆ ಮಾಮೂಲಿ ಇರುವಂತದ್ದು ಎಚ್ಆರ್ಎ ತಗೋ, ಬಡ್ತಿ ತಗೋ, ಟ್ರಾನ್ಸ್ಫರ್ ತಗೋ ಅಷ್ಟೇ ಅಲ್ಲ. ನಮ್ಮ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ನಮ್ಮ ಬದುಕಿನ ಜೊತೆಗೆ ಸಮಾಜದ ಬದುಕನ್ನು ಕೂಡ ಸಮಾಜ ಪರಿವರ್ತನೆ ಮೂಲ ಉದ್ದೇಶ ಅಂತ ಹೇಳಿ ಮಾಡ್ತಾ ಇರುವಂತದ್ದು. ಈಗಾಗಲೇ 5 ರಾಜ್ಯ ಮಟ್ಟದ ಸಮಾವೇಶಗಳನ್ನ ಮಾಡಿದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ತರ ಜಿಲ್ಲಾ ಸಮಾವೇಶಗಳನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಜಿಲ್ಲಾ ಸಮಾವೇಶ ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದೋ ಅನ್ಯ ಜಾತಿಯ ವಿರೋಧಿಸಕ್ಕಲ್ಲ. ಇವತ್ತೇನಾಗ್ತದೆ, ಜಾತಿ ನಡುವೆ ತಂದಿಕ್ಕು ಅಂತ ಜನ ಹೆಚ್ಚುತ್ತಾ ಇದ್ದಾರೆ. ಮತ್ತೆ ಧರ್ಮದ ಆಧಾರದಲ್ಲಿ ದೇಶನ ಕಟ್ಟಬೇಕು ಅಂತವ್ರು ಹೋಗ್ತಿದ್ದಾರೆ. ಭಾರತೀಯತೆ ಅನ್ನೋ ವಿಶಾಲ ಕಲ್ಪನೆಗೆ ಒಂದು ಕೊಳ್ಳಿ ಇಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಅಸಂಖ್ಯಾತ ಜಾತಿಗಳು, ಧರ್ಮಗಳು, ಭಾಷೆಗಳನ್ನೆಲ್ಲ ಒಂದುಗೂಡಿಸಿ ಒಂದು ದೇಶ ಅಂತ ಮಾಡಿರುವಂತ ಆ ಸಂವಿಧಾನವನ್ನೇ ಇಲ್ಲವಾಗಿಸುವಂತ ಷಡ್ಯಂತ್ರವನ್ನು ಕೂಡ ಕೆಲವು ಶಕ್ತಿಗಳು ಮಾಡ್ತಿದ್ದಾರೆ. ನನ್ನ ಹೆಸರು ಜಯಪ್ರಕಾಶ್ ಅಂತ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಅಭಿಲಾಷೆ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಶಿವಶಂಕರನವರು ಈಗಾಗಲೇ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ತದನಂತರದಲ್ಲಿ ದಕ್ಷಿಣ ಜಿಲ್ಲೆ ಆಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ನಮ್ಮ ಇತಿಹಾಸದಲ್ಲಿ ತೆಗೆದಂತ ಒಂದು ನೋಡಿದ್ರೆ, ಮುಖಪುಟದಲ್ಲಿ ನೋಡಿದ್ರೆ, ನಮ್ಮ ಎಸ್ಸಿ ಎಸ್ಟಿ ನೌಕರ ಸಮಾವೇಶ ಇದೇ ಮೊದಲನೇ ಬಾರಿಗೆ ಆಗ್ತಾ ಇರ್ತದೆ. ಈ ಸಮಾವೇಶಕ್ಕೆ ನಮ್ಮ ಜಿಲ್ಲೆಯ 5 ತಾಲೂಕು ಎಲ್ಲ ಪದಾಧಿಕಾರಿಗಳು, ಎಲ್ಲ ಸದಸ್ಯರು, ನಮ್ಮ ನೌಕರ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಭೆಗೆ ಹಲವಾರು ಸಭೆಗಳನ್ನ ನಾವು ಮಾಡಿ ನಿರ್ಣಯ ಕೈಗೊಂಡು ಪ್ರತಿಯೊಂದು ಸಭೆಯಲ್ಲೂ ಕೂಡ ಎಲ್ಲರ ಸಹಕಾರ ಸಿಕ್ಕಿದೆ. 5 ತಾಲೂಕಿಂದಲೂ ಕೂಡ ನಮ್ಮ ನೌಕರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅಂತ ನಾನು ಆತ್ಮವಿಶ್ವಾಸ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ತಾಲೂಕಿಂದ 6 ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. SSLC 3 ಜನ, PUC 3 ಜನ, ಹೈಯೆಸ್ಟ್ ಮಾರ್ಕ್ಸ್ ತೆಗೆದಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂತದ್ದು. ಪೌರ ಕಾರ್ಮಿಕರ ಮಕ್ಕಳಿಗೆ ಒಂದು ತಾಲೂಕಿಂದ ಒಬ್ಬ ಪೌರ ಕಾರ್ಮಿಕರ ಮಕ್ಕಳಿಗೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು. ಹಾಗೆ ನಮ್ಮ ಒಂದು ಸಮನ್ವಯ ಸಮಿತಿನಲ್ಲಿ ಕೆಲಸ ಮಾಡಿ ನಮ್ಮ ಸಮುದಾಯದ ಅಂದ್ರೆ ಎಸ್ಸಿ ಎಸ್ಟಿ ನೌಕರರ ಸಮುದಾಯದ ಪರವಾಗಿ ಹಲವಾರು ಈಗ ನಿವೃತ್ತ ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ಗೌರವಯುತವಾಗಿ ಅವ್ರನ್ನ ಕರೆದು ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈ ನಮ್ಮ ಸಮಾವೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ನೌಕರರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲಾ ದಲಿತ ಪರ ಸಂಘಟನೆಗಳು, ದಲಿತ ಪರ ಮುಖಂಡರುಗಳು, ದಲಿತ ಪರ ಒಕ್ಕೂಟದ ಅಧ್ಯಕ್ಷರು, ನಮ್ಮ ಶಿವಕುಮಾರ ಸ್ವಾಮಿ ಆದಿಯಾಗಿ, ಚೆಲುವರಾಜಣ್ಣ ಆದಿಯಾಗಿ, ಶಿವಶಂಕರ ಆದಿಯಾಗಿ ಎಲ್ಲ ತಾಲೂಕಿನ ದಲಿತ ಪರ ಮುಖಂಡರುಗಳು, ವಿದ್ಯಾರ್ಥಿಗಳು,
ಮಹಿಳಾ ಸಂಘಟನೆಗಳು ಹೆಚ್ಚಿನ ರೀತಿಯಲ್ಲಿ ಮಹಿಳಾ ಸಂಘಟನೆಗಳನ್ನು ಕೂಡ ನಾವು ಮನವಿ ಮಾಡಿದ್ದೇವೆ. ಅವರು ಕೂಡ ಮಹಿಳಾ ಸಂಘಟನೆಯವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಚಿಂತಕರು, ನಿವೃತ್ತ ನೌಕರ ಸಂಘದವರು, ನಿವೃತ್ತ ನೌಕರರು ಕೂಡ ನಮ್ಮ ಈ ಒಂದು ಸಂಘಟನೆಗೆ, ಈ ಸಮಾವೇಶಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇದೆಲ್ಲ ಒಟ್ಟಾರೆ ಇದೆಲ್ಲ ನಿಮ್ಮ ಮುಖಾಂತರ ನಾವು ಮನವಿ ಮಾಡೋದೇನಂದ್ರೆ, ಈ ಕಾರ್ಯಕ್ರಮ ಯಶಸ್ಸಾಗ್ಬೇಕು ಅಂತಂದ್ರೆ ನಿಮ್ಮ ಸಹಕಾರ ಕೂಡ ನಮ್ಗೆ ಬಹಳ ಮುಖ್ಯ ಆಗುತ್ತೆ. ನೀವು ನಮ್ಗೆ ಸಹಕಾರ ಕೊಟ್ಟು ಬರ್ತಕ್ಕಂತ ಎಲ್ಲ, ಈಗ ನಾನು ಮೊದಲೇ ಹೇಳ್ದಂಗೆ ನಮ್ಮ ರಾಮನಗರ ತಾಲೂಕಿನ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅವರು ಸಂಪೂರ್ಣವಾಗಿ ನಮಗ್ ಸಹಕಾರ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಗರಸಭೆ ಅಧ್ಯಕ್ಷರಾದಂತಹ ಶಶಿಯಣ್ಣವರು ಕೂಡ, ಅವರು ಈ ಒಂದು ಸಮಾವೇಶಕ್ಕೆ ಅವರ ಕೂಡ ಸಹಕಾರ ಬಹಳಷ್ಟಿದೆ. ಎಲ್ಲಾ ತಾಲೂಕು MLAಗಳು ಕೂಡ, ಚನ್ನಪಟ್ಟಣ ಶಾಸಕರು, ಮಾಗಡಿ ಶಾಸಕರು, ಆಮೇಲೆ ರಾಮನಗರ ಶಾಸಕರು, ಎಲ್ಲಾ ತಾಲೂಕಿನ 4 ತಾಲೂಕಿನ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ಲ ಒಂದು ಸಂಘಟನೆ ಮುಖಾಂತರ ಬರ್ತಕ್ಕಂತ ಎಲ್ಲಾ ಮುಖಂಡರುಗಳಿಗೆ, ನೌಕರರಿಗೆ ನಾನು ಬಯಸುವುದೇನಂದ್ರೆ, ಆದಷ್ಟು ಈ ಸಮಾವೇಶ ನಡಿಬೇಕು ಅಥವಾ ಈ ಸಮಾವೇಶ ಯಶಸ್ವಿ ಆಗ್ಬೇಕು ಅಂತಂದ್ರೆ ಎಲ್ಲರ ಸಹಕಾರನು ಬಹಳ ಮುಖ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ, ಆದಷ್ಟು ಇದನ್ನ ಒಳ್ಳೆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ತಗೊಳ್ಳೋಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇದನ್ನ ಆದಷ್ಟು ನಿಮ್ಮ ಒಂದು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಬೆಂಗಳೂರು ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ S. ವಿಜಯಕುಮಾರ್, ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ AB ಉಮೇಶ್ ಕುಮಾರ್, M. ಸಿದ್ದಣ್ಣ, ತಾಲೂಕು ಗೌರವಾಧ್ಯಕ್ಷ ಗವಿಯಪ್ಪ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು.